ಇನ್ನು ನೋಡಿ ಅದರ ಪರಿಣಾಮ ನಮ್ಮ ಮೇಲೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂತ. LPG ಸಮಸ್ಯೆ ಇನ್ನೂ ಕೂಡ ಬಗೆಹರಿದಿಲ್ಲ. ಪಾಪ ಆಟೋ ಚಾಲಕರು ಕ್ಯೂ ನಿಂತಿರ್ತಾರೆ ಕಿಲೋಮೀಟರ್ ಗಟ್ಟಲೆ. ಅವ್ರಿಗೇನು ಪಾಪ ಹೇಳೋರಿಲ್ಲ ಕೇಳೋರಿಲ್ಲ. ಒಂದು ಕಡೆ ನಿಂತಿರ್ತಾರೆ, ಖಾಲಿಯಾಗಿದೆ ಅಂತಾರೆ, ಅಲ್ಲಿಂದ ಮತ್ತೆ ಮುಂದಕ್ಕೆ ಹೋಗಬೇಕು, ಆಟೋ ತಳ್ಕೊಂಡು ಹೋಗ್ತಾರೆ ಕೆಲವರಂತೂ ಅಂಥ ಸ್ಥಿತಿ. ಬಸಪ್ಪ ಸರ್ಕಲ್ನಿಂದ ಸಜ್ಜನರಾವ್ ಸರ್ಕಲ್ವರೆಗೂ ಕೂಡ ಕ್ಯೂ ನಿಂತಿದ್ದಾರೆ. ಬನ್ನಿ ನಮ್ಮ ಪ್ರತಿನಿಧಿ ಮಂಗಳ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. LPG ಗ್ಯಾಸ್ ಸಮಸ್ಯೆ ಉಂಟಾಗಿ 1 ತಿಂಗಳಾಯಿತು, ಆದರೆ ಪರಿಹಾರ ಮಾತ್ರ ಇನ್ನೂ ಸಿಕ್ಕಿಲ್ಲ. ಆಟೋ ಚಾಲಕರ ಪರಿಸ್ಥಿತಿ ಅಂತೂ ಕೇಳೋದೇ ಬೇಡ. ಅವರ ಗೋಳು ಅವರಿಗಷ್ಟೇ ಗೊತ್ತಿರುವಂಥದ್ದು. ಯಾಕಂದರೆ ನಾನೀಗ ಬಸಪ್ಪ ಸರ್ಕಲ್ನಲ್ಲಿರುವ LPG ಗ್ಯಾಸ್ ಬಂಕ್ ಬಳಿ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರು ಗ್ಯಾಸ್ನ ಹಾಕಿಸ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಬೆಳಗ್ಗಿನಿಂದಲೇ ಇಲ್ಲಿ ಕ್ಯೂ ನಿಂತಿರುವಂಥದ್ದು. ಸುಮಾರು ಕೆಲವರು ಮಾತನಾಡ್ತಾ ಇದ್ರು 9 ಗಂಟೆಗೆ ನಿಂತರೆ ಈಗ ಇಲ್ಲಿವರೆಗೂ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು. ಸುಮಾರು ದಿನಕ್ಕೆ ಒಂದು 3 ಗಂಟೆ ಇಲ್ಲೇ ಅವ್ರಿಗೆ ಒಂದು ಸಮಯ ವೃಥ ಆಗ್ತಿರೋವಂಥದ್ದು ಗ್ಯಾಸ್ ತುಂಬಿಸ್ಕೊಳ್ಳೋದ್ರಲ್ಲೇ. ಇನ್ನು ಅವರು ಯಾವಾಗ ಆಟೋ ಓಡಿಸ್ತಾರೆ, ಯಾವಾಗ ಅವರು ತಮ್ಮ ದುಡಿಮೆಯನ್ನು ಮಾಡ್ಕೊಳ್ತಿದ್ದಾರೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ, ಅವರ ಕಷ್ಟ ಯಾವ ಥರ ಇದೆ ಅಂತ ಅಂದರೆ, ನಿಜವಾಗ್ಲೂ ಈ ಒಂದು ಬಿಸಿಲಿನಲ್ಲಿ ಯಾವ ಥರ ಬಿಸಿಲಿದೆ, ಇಲ್ಲಿ ನಿಂತ್ಕೊಳ್ಳೋದಕ್ಕೂ ಆಗೋದಿಲ್ಲ. ಸೊ ಅಂಥ ಒಂದು ಪರಿಸ್ಥಿತಿನಲ್ಲಿ ಅವರು ಕಿಲೋಮೀಟರ್ ಗಟ್ಟೆ ಕ್ಯೂ ನಿಂತಿರುವಂಥದ್ದು. ನೀವು ಇಲ್ಲಿ ನೋಡ್ತಾ ಇದ್ದೀರಾ ಕ್ಯೂ ಈ ಬಸಪ್ಪ ಸರ್ಕಲಿಂದ ಏನಿದೆ ಅದು VV ಪುರಂ ಸರ್ಕಲ್ ಏನಿದೆ ಅಲ್ಲಿವರೆಗೂ ನಿಂತ್ಕೊಂಡಿರುವಂಥದ್ದು. VV ಪುರಂ ಸರ್ಕಲ್ ಇರುವ ಸುಬ್ರಹ್ಮಣ್ಯ ದೇವಸ್ಥಾನದ ಬಳಿಯಿಂದ ಈ ಕ್ಯೂ ಬರ್ತಾ ಇರುವಂಥದ್ದು. ಸುಮಾರು ಏನಿಲ್ಲ ಅಂತಂದ್ರೂ 1 ಕಿಲೋಮೀಟರ್ಗಿಂತ ಜಾಸ್ತಿನೇ ಕ್ಯೂ ನಿಂತಿರುವಂಥದ್ದು. ಆದ್ರೆ ಅವ್ರಿಗೆ ಅವ್ರ ಸಮಸ್ಯೆಗೆ ಯಾರು ಕೇಳೋರೇ ಇಲ್ಲ ಅವ್ರ ಸಮಸ್ಯೆಯನ್ನ. ಸೊ ಅವ್ರನ್ನ ಮಾತಾಡ್ಸೋಣ ಸರ್. ಇಲ್ಲಿ ನೋಡಿದ್ರೆ ಲೂಟಿ ಮಾಡ್ತಾ ಇದ್ದಾರೆ. 54 50 60 ಇದ್ದಿದ್ದ ಗ್ಯಾಸು 100 ರೂಪಾಯಿ 120 130 ತೆಗಿತಾ ಇದ್ದಾರೆ. ಇಲ್ಲಿ 8 ಗಂಟೆನಿಂದ ತಳ್ಕೊಂಡು ರೌಂಡ್ ಹೊಡ್ಕೊಂಡು ಬರ್ತಾ ಇದೀವಿ. ದುಡಿಯೋದೇನು, ಹೆಂಡತಿ ಮಕ್ಕಳು ತಗೊಂಡು ಹೋಗೋದೇನಮ್ಮ? ಯಾರು ಕೇಳೋರು ಇದ್ದಾನೆ? ಯಾರನ್ನ ಇದ್ದಾರೆ? ಯಾರೂ ಇಲ್ವಾ? ಯಾರಿಲ್ಲ ಆಟೋದನ್ನು ಕೇಳೋರ್ದು. ಯಾವನ ಅವನ್ನ 10 ರೂಪಾಯಿ ಜಾಸ್ತಿ ತಗೊಂಡ್ರೆ ಕೊಳ ಕತ್ತುತ್ತಾರೆ. ಪೊಲೀಸವರು ಎಲ್ಲ ಬಂದ್ಬಿಡ್ತಾರೆ. ಇವಾಗ ಯಾರು ಬಂದಿಲ್ಲ. ಅವ್ರು ಲೂಟಿ ಮಾಡ್ತಾ ಇದ್ದಾರೆ ಗ್ಯಾಸ್ದವರು. ಅವ್ರು ಲೂಟಿನೇ ಮಾಡ್ತಾ ಇರೋದು. ಒಂದು ಜಾಗ 120, ಒಂದು ಜಾಗ 110, ಒಂದು ಜಾಗ ಇನ್ನೂ ಹೇಗೆ ಬಾಯಿಗೆ ಬಂದಂಗ ಮನಸ್ಸು ಬಂದಂಗ. 1.5 ತಿಂಗಳ ಏನು ನೀವು ಮಾಡಕ್ಕಾಗ್ತಲ್ಲ, ಅವರು ಮಾಡಕ್ಕಾಗ್ತಲ್ಲ. ಸರ್ ಈಗ ಯುದ್ಧ ನಡೀತಾ ಇದೆ, ಗ್ಯಾಸ್ ಸಮಸ್ಯೆ ಆಗಿದೆ ಅಂತ ಹೇಳ್ತಿದ್ದಾರೆ. ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇದೆಯಲ್ಲ, ಹೋಟೆಲ್ ನಡೀತಾ ಇದೆಯಲ್ಲ, ಹೋಟೆಲ್ ಹೆಂಗ್ ಬಂತು ಗ್ಯಾಸ್? ಅದು LPG ಯೂಸ್ ಮಾಡ್ತಾ ಇರೋದು ಎಲ್ಲಿಂದ ಬಂತು? ಅದು ಪ್ರಶ್ನೆ ಮಾಡೋರು ಯಾರು ಇಲ್ವಾ? ಅದು ದೊಡ್ಡ ಹೋಟ್ಲ್ ಎಲ್ಲ ಮಿನಿಸ್ಟರ್ಗಳು ಹೋಟ್ಲ್ ಇರೋದು. ಹೆಂಗ್ ನಡೀತಾ ಇದೆ ಗ್ಯಾಸ್? ಅದು ಕಮರ್ಷಿಯಲ್ ಗ್ಯಾಸ್ ಹೆಂಗ್ ನಡೀತಾ ಇದೆ? ಆಟೋರು ತೊಂದರೆ ಎಲ್ಲ ಆಗ್ತಾ ಇರೋದು. ಇದೇ ಗ್ಯಾಸ್ ತಗೊಂಡು ಸಿಲಿಂಡರ್ ಫಿಟ್ ಮಾಡ್ಕೊಂಡು 5,000 ರೂಪಾಯಿ ಮಾಡ್ತಾ ಇದ್ರಲ್ಲ, ಅದು ಯಾರು ಕೇಳೋರಿಲ್ವಾ? ಸೊ ನೋಡಿದ್ರಲ್ಲ ಅವ್ರು ಯಾವ ಥರ ತಮ್ಮ ನೋವನ್ನು ತೋಡ್ಕೊಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಬೆಳಗ್ಗೆ 8 ಗಂಟೆಯಿಂದ ನಿಂತಿದ್ದೀವಿ ಇಲ್ಲಿ. ಸೊ ಇನ್ನೂ ಗ್ಯಾಸ್ ಹಾಕಿಸ್ಕೊಂಡಿಲ್ಲ. 50 ರೂಪಾಯಿ ಇರೋ ಗ್ಯಾಸ್ನ 100 ರೂಪಾಯಿ 120 ರೂಪಾಯಿಗೆ ಕೊಡ್ತಿದ್ದಾರೆ. ನಮ್ಮ ಗೋಳನ್ನ ಕೇಳೋರು ಯಾರು, ನಮ್ಮ ಕಷ್ಟವನ್ನು ಕೇಳೋರು ಯಾರು ಕೇಳ್ತಾ ಇಲ್ಲ. ಸೊ ಹೋಟೆಲ್ಗೆ ಹೇಗೆ ಗ್ಯಾಸ್ ಸಿಗ್ತಿದೆ, ನಮ್ಗೆ ಯಾಕೆ ಗ್ಯಾಸ್ ಸಿಗ್ತಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಹೋಟೆಲ್ ಚಾಲಕರು, ಆಟೋ ಚಾಲಕರು ಮಾತಾಡ್ತಿರೋ ಅಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.